ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಿಕ್ಕ ಕೋತಿ ವಿಡಿಯೋ ತುಂಬ ವೈರಲ್ ಆಗ್ತಿದೆ. ಅದರ ಹೆಸರು ಪಂಚ್. ಈ ಚಿಕ್ಕ ಪ್ರಾಣಿಗೆ ಜನ ಯಾಕೆ ಇಷ್ಟೊಂದು ಕನೆಕ್ಟ್ ಆಗ್ತಿದ್ದಾರೆ? ಇದ್ರ ಹಿಂದೆ ಒಂದು ಎಮೋಷ್ನಲ್ ಸ್ಟೋರಿ ಇದೆ. ಪಂಚ್ ಹುಟ್ಟಿದ ತಕ್ಷಣ ಅವರಮ್ಮ ಅದನ್ನು ಬಿಟ್ಬಿಡುತ್ತೆ. ಆ ಒಂಟಿತನ ತಡ್ಕೊಳ್ದೆ ವಿಲವಿಲ ಅಂತ ಒದ್ದಾಡ್ತಿರುತ್ತೆ. ಆ ಚಿಕ್ಕ ಪ್ರಾಣಿಗೆ ಝೂ ಕೀಪರ್ ಒಂದು ಆರೆಂಜ್ ಗೊಂಬೆನ ಅದಕ್ಕೆ ಜೊತೆಯಾಗಿ ಕೊಡ್ತಾರೆ. ಆವಾಗಿಂದ ಪಂಚ್ ಎಲ್ಲೋದ್ರೂ ಆ ಗೊಂಬೆನ ಬಿಡ್ತಾ ಇರಲ್ಲ. ತಿಂದರು, ಮಲಗಿದ್ರು, ಕೊನೆಗೆ ಭಯ ಆದರೂ ಆ ಗೊಂಬೆನ ಗಟ್ಟಿಯಾಗಿ ತಪ್ಕೊಳ್ಳುತ್ತೆ. ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ಬೇರೆ ಕೋತಿಗಳು ಅದಕ್ಕೆ ತೊಂದರೆ ಕೊಡ್ತಿದ್ದಾಗ ಅದು ತಕ್ಷಣ ಓಡಿ ಹೋಗಿ ಆ ಗೊಂಬೆನ ತಪ್ಕೊಳ್ಳುತ್ತೆ. ಯಾಕಂದರೆ ಆ ಪ್ರಪಂಚದಲ್ಲಿ ಅದಕ್ಕಿರೋ ಒಂದೇ ಒಂದು ಸೇಫ್ ಪ್ಲೇಸ್ ಅಂದರೆ ಆ ಗೊಂಬೆ. ನಿಜಕ್ಕೂ ನಾವು ಕೂಡ ಇಷ್ಟೇ ಅಲ್ವಾ? ನಮ್ಮೆಲ್ಲರ ಹತ್ರ ಕೂಡ ಒಂದು ಕಾಣದೇ ಇರೋ ಒಂದೇ ಒಂದು ಗೊಂಬೆ ಇರುತ್ತೆ. ಅದು ಒಬ್ಬ ಮನುಷ್ಯ ಆಗಿರ್ಬೋದು, ಒಂದು ನೆನಪಾಗಿರ್ಬೋದು, ಇಲ್ಲ ನಮಗೆ ಇಷ್ಟ ಆಗಿರೋ ಒಂದು ಚಿಕ್ಕ ಹವ್ಯಾಸ ಆಗಿರ್ಬೋದು. ಪ್ರಪಂಚ ನಮ್ಮನ್ನು ಬೇಡ ಅಂದ್ಕೊಂಡಾಗ ನಮಗೂ ಕೂಡ ಪಂಚ್ ಥರ ಒಂದು ಸಮಾಧಾನ ಬೇಕು. ನಾವಾಗಿರೋ ಒಂದು ಸ್ಥಳ ಬೇಕು. ಆದರೆ ಪಂಚ್ ಸ್ಟೋರಿ ಇಲ್ಲಿಗೆ ನಿಲ್ಲಿಲ್ಲ. ಈಗ ಬೇರೆ ಕೋತಿಗಳು ಅದನ್ನು ಹತ್ರ ತಗೋತಿದ್ದಾವೆ. ಸೊ ಫೈನಲ್ ಆಗಿ ಇದು ಕೇವಲ ಕೋತಿ ಬಗ್ಗೆ ಆಗಲಿ, ಒಂದು ಗೊಂಬೆ ಬಗ್ಗೆ ಆಗಲಿ ಅಲ್ಲ. ಇದು ನಮ್ಮ ನಿಸ್ವಾರ್ಥವಾದ ಜೊತೆಗಾರರ ಜೊತೆ ಇರುವ ಬಗ್ಗೆ. ಪ್ರಪಂಚ ಎಷ್ಟು ಕೆಟ್ಟದಾಗಿದ್ರೂ ನಮ್ಮ ದುಃಖನ ಹಂಚ್ಕೊಳ್ಳೋ ಒಬ್ಬ ಜೊತೆಗಾರ ಎಲ್ಲೋ ಒಂದು ಕಡೆ ಇದ್ದೇ ಇರ್ತಾರೆ. ಜಸ್ಟ್ ವೇಟ್ ಫಾರ್ ಇಟ್.